ಬೇಕಿತ್ತು. ಈಗಲ್ಲ, ಒಂದು 6-7 ವರ್ಷ ಮುಂಚೆ ಬೆಂಕಿ ಇಕ್ಕಿದ್ರೆ ಅದು ಆಗೋದು. ಈಗ ಇಲ್ಲಿ ಬಾ ಬಾ ಕೆಳಗಡೆ ಬಾ, ಕೆಳಗಡೆ ಬಾ. 7 ಬಿಲ್ಲಿ ನಾನೇ ಮಾಡಿದೆ. ಫ್ರಂಟಿಂದ ಹೆಂಗೆ ಕಾಣುತ್ತೆ ನೋಡಿ ನನ್ನ ಗಾಡಿ. ಹಾಯ್, ನಮಸ್ತೆ ಬೆಂಗಳೂರು. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಏನಪ್ಪಾ ಅಂದ್ರೆ ಮಾರ್ಕೆಟ್ದೆಲ್ಲ ಮುಗಿಸ್ಕೊಂಡೆ. ಈಗ ಟೈಮ್ ಬಂದು 11:06. ಎಲ್ಲ ಒಂದು ಲಾಂಗ್ ಬಾಡಿಗೆ ಇತ್ತು. ಮೊನ್ನೆನೆ ಹೇಳಿದ್ರು ಲಾಂಗ್ ಬಾಡಿಗೆ ಒಂದು ಹೋಗ್ ಬರ್ಬೇಕು ಅಂತ. ಅದ್ ಇವಾಗ ಫೋನ್ ಮಾಡ್ಬಿಟ್ಟು ಅಲ್ಲಿಗೆ ಬೇಡ ಇನ್ನೊಂದ್ ಕಡೆಗೆ ಹೋಗಿ ಬೇರೆ ಇನ್ನೊಂದು ಕಳಿಸ್ತೀನಿ ಅಂತಾರೆ. ಇನ್ನೊಂದ್ ದಿನ ಹೋಗೋಣ ಅಂತ. ಗೊತ್ತಿಲ್ಲ ಇನ್ನು ಏನು ಅಂತ ಗೊತ್ತಿಲ್ಲ. ಆಫೀಸ್ ಹತ್ರ ಹೋಗ್ತಾ ಇದೀನಿ. ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. 10 ಗಂಟೆಗೆ ಬರಕ್ಕೆ ಹೇಳಿದ್ರು, 11 ಗಂಟೆ ಆಗೋಯ್ತು. ನಮ್ಮ ಅಂಗಡಿ ಕಬ್ಬೇರೆ ಹಾಕೋದಿತ್ತಲ್ಲ, ಹೋಗಿ ಹಾಕಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಬನ್ನಿ, ಲೋಡಿಂಗ್ ಪಾಯಿಂಟ್ ಆದ್ಮೇಲೆ ಅಲ್ಲಿ ಏನ್ ಹೇಳ್ತಾರೆ ಏನೋ ಗೊತ್ತಿಲ್ಲ. ಮತ್ತೆ ತುಂಬಾ ಜನ ಕಮೆಂಟ್ಗಳೆಲ್ಲ ಮಾಡಿದ್ರಿ, ಅದೆಲ್ಲ ರಿಪ್ಲೈ ಮಾಡ್ತೀನಿ ಇವತ್ತು. ತುಂಬಾ ಮಾತಾಡೋದಿದೆ. ಲಾಂಗ್ ಬಾಡಿಗೆ ನಾವು ಹೋದೆ ಅಂದ್ರೆ ಹೇಳ್ತೀನಿ ಎಲ್ಲ. ಅಲ್ಲಿಗೆ ಒಬ್ನೇ ಹೋಗೋದು, ರೋಡ್ ಉದ್ದಕ್ಕೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ, ಇನ್ನು ಆಫೀಸ್ ಹತ್ರ ಹೋದ್ಮೇಲೆ ಒಂದೇ ಸಲ ಸಿಗ್ತೀನಿ. ಎಲ್ಲ ಲೋಡ್ ಮಾಡ್ತಾ ಇದೀವಿ. ಪೇಪರ್ ಎಲ್ಲ ಆಯ್ತು. ಪೇಪರ್ ಇಷ್ಟೇ, ಜಾಸ್ತಿ ಇಲ್ಲ. ಇನ್ನು ಚಿಪ್ಸ್ 38 ಕಾಟನ್ ಬರುತ್ತಂತೆ. 38 ಇಡ್ಸೋ ಡೌಟೇ. ನೋಡೋಣ ಎಷ್ಟು ಇಡ್ಸುತ್ತೆ. ಅದು ಇನ್ನೂ ಹುಡ್ಕೊಬರಕ್ಕೆ ಹೋಗೋರೆ. ಅದೆಲ್ಲ ಎಲ್ಲೆಲ್ಲ ಅಂದ್ರೆ ಅಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಎಲ್ಲ ತಳ್ಕೊಬರ್ತಾವೆ ನೋಡಿ. ಅಂದಮೇಲೆ ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಫೈನಲಿ ಎಲ್ಲ ಲೋಡ್ ಆಯಿತು. ಲೋಡ್ ಮಾಡಿ ಫುಲ್ ಒಂಚೂರು ಜಾಗ ಇಲ್ಲ. 2 ಲೊಕೇಶನ್ ಇತ್ತು. 2 ಲೊಕೇಶನ್ಗೆ ಆಗಲಿಲ್ಲ, ಒಂದೇ ಲೊಕೇಶನ್ಗೆ ಆಗಿದ್ದು. ನಾನು ನಮ್ಮ ಭದ್ರಲ್ಲ ಬಿಲ್ ತಗೊಂಬರ್ತಾನೆ. ಇವಾಗ ಬಿಲ್ಗಳು ಎಷ್ಟಿದೆ ಅಂದರೆ, ಬಿಲ್ ಕಡೆ ಇಲ್ಲಿ ಬಾ ಬಾ ಕೆಳಗಡೆ ಬಾ, ಕೆಳಗಡೆ ಬಾ. 7 ಬಿಲ್ ಇದೆ. ಬನ್ನಿ, ಹೋಗ್ತಾ ಸಿಗ್ತೀನಿ. ಬಾ ಬಾ ಕೆಳಗಡೆ. ಯಾರಿಗೆ ಕರೀತಿದ್ಯೋ? ಬನ್ನಿ, ಹೋಗ್ತಾ ಸಿಗ್ತೀನಿ. ಸುಮಾರು ಬಿಲ್ ಕೊಟ್ಬಿಟ್ಟವ್ರೆ. ಎಷ್ಟೊತ್ತಾಗುತ್ತೆ? ಕಿರಾಣ ಕಟ್ಟಿದ್ದು ಹೊಸಕೋಟೆ ಸೈಡು. ಹೋಗಿಲ್ಲ, ಬನ್ನಿ ತೋರಿಸ್ತೀನಿ ಕೆಲಸ ಹೆಂಗಿರುತ್ತೆ. ಸಿಟಿ ದಾಟೋ ಇಷ್ಟೊತ್ತಿಗೆ 1:15. ನಮ್ಮ ಹುಡುಗ ಮಲ್ಕೊಂಡವನೆ ಪಾಪ. 3 ದಿವಸದ ಬೆಳಗ್ಗೆ 4 ಗಂಟೆಗೆ ಬರ್ತಾ ಇದ್ದಾನಂತ. ಅವನು ಮಲ್ಕೊಂತೀನಿ ಅಂದ್ರೆ ಮಲಗ್ತಿರ್ಲಿಲ್ಲ ಯಾವತ್ತು. ಅವನು ಮಲಗ್ಬಿಟ್ಟವನೆ. ಇಲ್ಲಿಂದ ಇನ್ನೊಂದು 28 ಕಿಲೋಮೀಟರ್ ಐತೆ. ಲೇವರ್ ಹತ್ರ ಒಂದು ವಿಡಿಯೋ ಮಾಡಕ್ಕೆ ಒಂಥರ ಖುಷಿ. ಇಲ್ಲಿ ಕಡೆ ಹೋಗ್ತಿರ್ತಾರೆ. ನಂದು 25 ಕಿಲೋಮೀಟರ್ ಐತಿ. ಇಲ್ಲಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಕೆಲಸ ಜಾಸ್ತಿ. ಇಲ್ಲಿ ಪ್ಯಾಕಪ್ ಕೊಡಲ್ಲ, ಪೀಸ್ ಮಾಡಿ ಕೊಡೋದು. ಫುಲ್ ಎಲ್ಲ ಸಪ್ರೇಟ್ ಒಂದೊಂದು ರಿಮ್ಮು ಸಪ್ರೇಟ್ ಮಾಡಿ ಕೊಡ್ಬೇಕು ಅವ್ರಿಗೆ. ಇದೇ ಕೆಲಸ ಇಲ್ಲಿ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. ಹೊಸದಲ್ಲಿ ಅಲ್ಲಿ ನೆಲಮಂಗಲ CMC ಇಂದ ಮುಂದೆ RMC ಇಂದ ಮುಂದೆ ಇತ್ತಲ್ಲ, ಅದೇನೆ. ಅದು ಹೊಸ ಬ್ರಾಂಚ್, ಇದು ಹಳೇದಿದೆ. ಇದೆಲ್ಲ ಇಲ್ಲಿಗೆ ಕೊಡ್ತಾ ಇತ್ತು. 100 ಕಾಟನ್ 150 ಕಾಟನ್ ಬೇಜಾನ್ ಕೊಟ್ಟಾಕ್ಬಿಟ್ಟಿದ್ವಿ ಇಲ್ಲಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಊಟ ಬೇರೆ ಮಾಡಿಲ್ಲ. ಲಾಸ್ಟ್ ಟೈಮೇ ಮಾಡಿಲ್ಲ. 1:15 1:15 ಹೋಗ್ತಾ ಒಂದೇ ಸಲ ಊಟ ತಗೊಂಡು ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊತೀವಿ. ಬನ್ನಿ, ನಾವು ಹೋಗ್ತಾ ಸಿಗ್ತೀವಿ. ವೇರೋಸ್ ಹತ್ರ ಬಂದ್ವಿ. ಹೋಗೋಣ, ಎಂಟ್ರಿ ಮಾಡಿಸ್ಕೊಂಬ. ಬಡ್ಕತ್ತನ ಸೈಡ್ಗೆ ಹಾಕಿರ್ತೀನಿ ಹೋಗಿ. ಇದೇನು ಅಲ್ಲಿಂದ ಒನ್ ವೇಲ್ ಬರಬೇಕಿತ್ತು. ಮುಂದೆ ಯೂಟರ್ನ್ ಒಂದು 4-5 ಕಿಲೋಮೀಟ್ರ್ ಐತೆ. ಅಲ್ಲೋಗಿ ಯೂಟರ್ನ್ ಯಾಕೆ ಮಾಡ್ತಾರೆ? ಅದಕ್ಕೆ ಒನ್ ವೇಲ್ ಹೊಡ್ಬಿಟ್ಟೆ. ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹಾಕಿ ಊಟ ಮಾಡ್ಕೊತೀವಿ ಫಸ್ಟು. ಇಷ್ಟಲ್ಲಿ ಬರ್ತೀವಿ. ಒಂದು ನಂಬರ್ ಗೊತ್ತಿಲ್ಲ ನಲ್ಲಿ. ಇದೇ ವೇರೋಸ್. ಇದೆಲ್ಲ ಅನ್ಲೋಡ್ ಆಗೋದು, ಲೋಡ್ ಆಗೋದು. ಸಾರಿ, ಆ ಸೈಡ್ಗೆ ಇವರ ರಿಸೀವರ್ ಊಟ ತಗೊಂಡ್ಬಿಟ್ಟರು. ಗಾಡಿಗಳು ನೋಡು ಎಷ್ಟಿದಾವೆ. ಸೂಪರ್. थोड़ा गाड़ी है बा, ज्यादा नहीं है. आगे लगाओ बा. इधर ही डालते हैं ना. आगे लगाओ बा. नहीं तो इधर ही डालो. अंकल को बोलो वो इधर ही. बहुत अच्छा जगह है. हम लोग का रिवर्स डाल देंगे क्या? हाँ, बिस्लरी खाली हो गया तो हम लोग खाली कर देगा. रिवर्स डालता रहो. इधर भी एक गाड़ी खड़ा है ना. इधर भी है.
ಊಟ ಎಲ್ಲ ಮುಗಿಸ್ಕೊಂಡು ಬಿಲ್ ಎಂಟ್ರಿ ಮಾಡ್ಸೋಕೆ ಹೋಗಿದ್ದ ನಮ್ಮ ಹುಡುಗ. ಹೋಗಿ ಆರಾಮಾಗಿ ಮಲಗಿರೋ, ಇನ್ನೊಂದು 2 ಅವರ್ 3 ಅವರ್ ಆಗುತ್ತೆ ಅಂತಂದು ಕಳ್ಸೋನೆ. ಅವ್ನು ಹೋಗಿ ಅಲ್ಲಿ ಮಲ್ಕೊಂಡ. ನಾನು ಏನು ಮಾಡ್ತಿಲ್ಲ. ಈ ಕಾಮೆಂಟ್ಸ್ಗಳು ಲಾಸ್ಟು ಇದರಲ್ಲಿ ಕಾಮೆಂಟ್ಸ್ಗಳು ಹಾಕಿದ್ರು ಯಾರೋ, ಪೋರ್ಟ್ರ್ ಆಫೀಸು ಬೆಂಕಿ ಇಡಬೇಕು ಗುರು, ಮಂಜು ಪೋರ್ಟ್ರ್ ಆಫೀಸ್ಗೆ ಬೆಂಕಿ ಇಕ್ಬೇಕಂದ್ರೆ ಆಗುತ್ತಾ? ಇಕ್ಬೇಕಿತ್ತು, ಈಗಲ್ಲ, ಒಂದು 6-7 ವರ್ಷ ಮುಂಚೆ ಬೆಂಕಿ ಇಕ್ಕಿದ್ರೆ ಅದು ಆಗೋದು. ಈಗ ಸ್ವಲ್ಪ ಅದನ್ನೇ ನಂಬ್ಕೊಂಡು ಸುಮಾರು ಜನ ಇದ್ದಾರಲ್ಲ, ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಬೆಂಕಿ ಇಡೋಣ ಒಂದಿನ. ಆಮೇಲೆ ಗೇರ್ ಲಿವರ್ ಎಲ್ಲಿ ತಗೊಂಡ್ರಿ? JC ರೋಡಲ್ಲೇ ತಗೊಂಡಿದ್ದು. JC ರೋಡಲ್ಲಿ ಏನು JC ಸಿಗದಿರೋದು ಏನೂ ಇಲ್ಲ. JC ರೋಡಲ್ಲಿ ಗಾಡಿಗಳಿಗೆ ಏನೇನು ಐಟಮ್ ಬೇಕು ಎಲ್ಲ ಸಿಗ್ತವೆ A to Z. ಮತ್ತು ಇನ್ನೊಬ್ಬರು ಪೋರ್ಟ್ರಲ್ಲಿ ಕಷ್ಟ ಹೆಂಗೆ ಏನು ಅಂತ ಹಾಕಿ ಅಂತ ಹೇಳಿದ್ರು. ಒಂದೊಂದು ವೀಡಿಯೋ ಮಾಡಬೇಕು, ಮಾಡೋಣ ಅಂದರೆ ಎಲ್ಲಿ ನನಗೆ ಬೇರೆ ಇವೆಂಟ್ಸು ಅದು ಮತ್ತು ಈ ಬಾಡಿಗೆಗಳು. ಇವತ್ತು ಹೇಳ್ಬೇಕಂದ್ರೆ 3-4 ಕಡೆ ಬಾಡಿಗೆ ಇತ್ತು, ಎಲ್ಲ 2 ಹೋಲ್ಡ್ ಮಾಡಿಸಿದ್ದೀನಿ. ಇನ್ನೂ ಒಂದು ಬೇರೆ ಗಾಡಿ ಹೋಗಿದೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇದೇ ನಾನು ಚಿಂತಾಮಣಿಗೆ ಹೋಗ್ಬೇಕಿತ್ತು ಲಾಂಗ್ ಬಾಡಿಗೆ, ಅದನ್ನು ಹೋಗೋದು ಇಲ್ಲಿ ಅರ್ಜೆಂಟ್ ಇದೆ ಅಂತ ಇಲ್ಲಿಗೆ ಕಳಿಸೋರೆ. ಅಲ್ಲಿಗೆ ಹೋಗಿದ್ರೆ ಬೆಳಿಗ್ಗೆ ಸಂಜೆವರೆಗೆ ಆಗ್ಬಿಡೋದು. ನಾಳೆ ಹೋಗ್ಬೇಕು. ನಾಳೆ ತಿರ್ಗಾ ನಾನು ಕಬ್ಬಾಕ ಬರೋಕ್ಕೆ ಇದಕ್ಕೆ ಹೋಗ್ಬೇಕು, ಚಾಮರಾಜನಗರಕ್ಕೆ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ತಲೆ ಕೆಟ್ಟೋಗ್ತೈತೆ. ಒಂದು 4-5 ದಿವಸದಿಂದ ಅವರು ಆಟ ಆಡಿಸ್ತಿರೋದು ಕಪ್ ಕೊಡೋಕ್ಕೆ. ನೋಡೋಣ, ಇನ್ನು ನಾಳೆ ಒಂದಿನ ಏನೋ ಅದು ಹೇಳ್ಬೇಕು ಅವ್ರಿಗೆ, ಹೇಳಿದ್ರೆ ಸರೋಗುತ್ತೆ. ಮತ್ತು ಕಷ್ಟ ಅಂದರೆ ಏನು ಕಷ್ಟ ಅಂಥ ಕಷ್ಟ ಏನಿಲ್ಲ ಗುರು. ನಮ್ಮ ಮೈಂಡ್ ಏನು ಗೊತ್ತಾ, ನಮ್ಮ ಬೇರೆ ಏನಾದರೂ ಬೇರೆ ಸಪ್ರೇಟು ಬೇಕಾಗಿರೋ ನಮ್ಮ ಸ್ವಂತ ಬಾಡಿಗೆ ಇದ್ದರೆ ವರ್ಕೌಟ್ ಆಗುತ್ತೆ. ಇನ್ನು ಅಂಥ ಕಷ್ಟ ಏನಿಲ್ಲ. ಈ ಪೋರ್ಟ್ರ ಏನೋ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಹೋಗಿ ಏನೋ ಒಂದು ದುಡ್ಡು ಮಾಡ್ಕೋಬೋದಲ್ಲ ಅನ್ನೋದು ಒಂದಷ್ಟೇ. ಅದು ಬಿಟ್ಟರೆ ಪೋರ್ಟ್ರಲ್ಲಿ ಏನೋ ನಮಗೆ ಲಾಭ ಬಂದ್ಬಿಡುತ್ತೆ. ಮಣ್ಣು ಮಸಿ ಏನಿಲ್ಲ. 1000 ರೂಪಾಯಿ ಅಂದರೆ 500 ರೂಪಾಯಿ ಅವನೇ ಲಾಭ ತಗೋತಾನೆ, ಕಮಿಷನ್ ತಗೋತಾನೆ. 200 ರೂಪಾಯಿ ಅವ್ನು ಕಮಿಷನ್ ತಗೋಣ ಅಂದರೆ ಡೀಸೆಲ್ಗೆ ಅಲ್ಲಿ ಒಂದು 30 ಕಿಲೋಮೀಟ್ರ್ ಅಂದ್ರೂ 300 ರೂಪಾಯಿ ಹೋಗ್ಬಿಡುತ್ತೆ ಅಲ್ಲೇ ಒಂದು ಸೈಡು. ಆ ಕಡೆಯಿಂದ ಬಾಳಿಗೆ ಹಾಕಿದ್ರೆ ಆಗ್ತಾ, ಇಲ್ಲಾಂದರೆ ಇಲ್ಲ. 300 ಅಂದರೆ 600 ರೂಪಾಯಿ ಆಯಿತು. 200-300 ರೂಪಾಯಿಗೆ ಅಲ್ಲಿ ಸಾಯಬೇಕು. ಏನೋ ಡೀಸೆಲ್ ಹಾಕ್ಸಿರ್ತೀವ, ಇದು ಕೈಗೇನೋ ದುಡ್ಡು ಬರುತ್ತೆ ಅನ್ನೋ ಖುಷಿಗೆ ನಾವು ಹೋಗ್ತೀವಿ ಅಷ್ಟೇ. ಅದು ಬಿಟ್ಟರೆ ಪೋರ್ಟ್ರಲ್ಲಿ ಮುಂಚೆ ಥರ ಇಲ್ಲ ಇವಾಗ. ಮುಂಚೆ ಸುಮಾರು ಗಾಡಿಗಳು ಕಮ್ಮಿ ಇದ್ದು ಮುಂಚೆ, ಈಗ ಒಂದು 3-4 ವರ್ಷ ಮುಂಚೆ. ಅವಾಗ ಒಳ್ಳೆ ಇದಿತ್ತು ಪೋರ್ಟ್ರು ಇದರಲ್ಲೆಲ್ಲ. ಮತ್ತು ಆ ಪೋರ್ಟ್ರಲ್ಲಿ ಒಂದು ಬಾಡಿಗೆ ಹಾಕೊಂಡ್ರೆ ಇನ್ನೊಂದು ಬಾಡಿಗೆ ಹಾಕೊಳ್ಳೋಕ್ಕಾಗಲ್ಲ. ಮುಂಚೆ ಇದಿತ್ತು, ಅದು ಗುಡಿ ಅಪ್ ಅಂತ ಸೇಮ್ ಹಿಂಗೇನೆ. ಅದರಲ್ಲಿ ಪರವಾಗಿಲ್ಲ. ಆಂಕಲ್ ಡೆಲಿವರಿ ಪೋರ್ಟ್ರ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಪರವಾಗಿಲ್ಲ. ಅದು ಹಿಂಗೆ ನಾನು ಟಾಟಾ AC ಇದ್ದಾಗ ಮಾಡ್ತಿದ್ದೆ. ನಾನದು ಟಾಟಾ AC ಇದ್ದಾಗ ಒಂದ್ಸಲಿ ಮಾರ್ಕೆಟ್ ಒಳಗಡೆ ಹೋದರೆ ಅವರೇ ಮ್ಯಾನೇಜರ್ ಅವರೇ ಹೇಳೋರು, ಬಾಡಿಗೆ ಹಾಕೋರು ನಂಬರ್ ಕೊಟ್ಟಿದ್ದ, ಪರ್ಸ್ನಲ್ ನಂಬರ್ ಕೊಟ್ಟಿದ್ದ, ಹೇಳೋನು ಹೋಗಿ ಸರ್ ನಾನು ಹಾಕ್ಕೊಡ್ತೀನಿ ಹೋಗಿ ಅಂತ. ಮಾರ್ಕೆಟ್ ಒಳಗಡೆ ಹೋದರೆ ಮಿನಿಮಮ್ 3 ಬಾಡಿಗೆ ಇಲ್ಲ ಆಚೆ ಬರ್ತಾರಿಲ್ಲ. 3 ವೀಲರ್ದಾದ್ರೂ ಹಾಕೊಂಡು ಆ ಮಾರ್ಕೆಟ್ ಒಳಗಡೆ ಚಿಕ್ಕ ಒಂದು 5 ಫುಟ್ ಹಾಕೋಕ್ಕೆ ಒಂದು ಗಾಡಿ, ದೊಡ್ಡ ಗಾಡಿನೇ ಬುಕ್ ಮಾಡಿರ್ತಾರೆ. ಕ್ರಾಸಾಗಿ ಹಾಕೊಂಡು ಹೋಗಿ ಅಂತ ಅವರೇ ಹೇಳೋರು. ಒಳ್ಳೆ ಇತ್ತು ಅದರಲ್ಲಿ. ಈಗೇನಾಗಿದೆ ಅಂದರೆ ಗಾಡಿಗಳು 50,000 ಇದ್ದರೆ ಸಾಕು, ಒಂದು ಗಾಡಿ ತಂದುಬಿಡ್ಬೋದು ಹೋಗಿ. ಗಾಡಿ ತರೋದು ತುಂಬ ಈಸಿ, ತುಂಬ ಸಿಕ್ಕಾಪಟ್ಟೆ ಈಸಿ. ಏನು ಒಂದು ಮನೇದು ಯಾವುದೋ ಒಂದು ಪೇಪರು ಒಂದು 50,000 ಇದ್ದರೆ ಸಾಕು, ಅಷ್ಟೇ ಅವ್ರು ಕೇಳೋದು, ಬೇರೆ ಇನ್ನೇನು ಕೇಳೋಲ್ಲ. ತಿರ್ಗಾ ಅದನ್ನು ಮೇಂಟೈನ್ ಮಾಡೋದು ಇದೆಯಲ್ಲ, ಅದು ಅರ್ಧೂರ್ಬಾಗ್ಲಾಗೋದು. ಹೊಸ ಗಾಡಿ ಹಾಕಿದ್ರೆ ಇದನ್ನು ನಂಬ್ಕೊಂಡೆ ಹಾಕ್ಬಾರ್ದು. ಪೋರ್ಟ್ರ್ ನಂಬ್ಕೊಂಡು ಹಾಕಂದ್ರೆ 3 ನಮನೆ. ಅವನು ಏನು ಮಾಡ್ತಾವ್ರು ಗೊತ್ತಾ, ಇವಾಗ ಹೊಸ ಗಾಡಿ ಇವಾಗ ನಾನು ಅಟ್ಯಾಚ್ ಮಾಡಿದ್ದೀನಿ. ನನಗೊಂದು ವಾರ 1 ತಿಂಗಳು ಚೆನ್ನಾಗಿ ಬಾಡಿಗೆ ಕೊಡ್ತಾನೆ. ನಾನು ಒಂದು 4 ಜನ ಹೇಳ್ಬೇಕು, ಒಳ್ಳೆ ದುಡ್ಡು ಮಾಡ್ತಾಯಿದ್ದೀನಿ ಗುರು, ಸಕ್ಕತ್ತಾಗಿದೆ ಪೋರ್ಟ್ರು, ಇನ್ನೊಂದು ಗಾಡಿನ ಹಾಕೋಬೇಕು ಅನ್ನೋ ಇದರಲ್ಲಿ ಅವ್ರು ಇರ್ತಾರೆ. ಆಮೇಲೆ ಇನ್ನು ಬೇರೆಯವ್ರು ಬರ್ತಾರಲ್ಲ, ಇವ್ರನ್ನೆಲ್ಲಿ ಇಲ್ಲಿ ಕಿತ್ತಿ ಅಲ್ಲಿ ಹಾಕ್ತಿರ್ತಾರೆ. ಯಾರು ಹೋಗಲ್ಲ, ಆ ರೂಟ್ಗೆ ಯಾರು ಹೋಗಲ್ಲ ಅನ್ನೋ ಬಾಡಿಗೆಗಳನ್ನ ಈಗ ಇಂಥವ್ರು ನಮ್ಮಂಥವ್ರು ಇರ್ತಾರಲ್ಲ ಅವ್ರಿಗೆ ಹಾಕ್ತಾರೆ. ಪೋರ್ಟ್ರದ್ದು ಇದೊಂದು ಸಮಸ್ಯೆ. ಮತ್ತು ಅದರಲ್ಲಿ ರೂಲ್ಸ್ ಅಂತೂ ಫಾಲೋನೇ ಮಾಡೋಕ್ಕಾಗಲ್ಲ, ಆ ಥರ ರೂಲ್ಸು. ಈಗ ಬೇರೆ ಇದರಲ್ಲಿ 4-5 ಬಾಡಿಗೆ ಬಂದಿರುತ್ತೆ, ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು ಅಂತ ಯಾವುದೋ ತಗೋಬೋದು. ಪೋರ್ಟ್ರಲ್ಲಿ ಹಂಗಿಲ್ಲ. ಇದರಲ್ಲಿ ತಗೊಳ್ಳೇಬೇಕು. 3 ಬಾಡಿಗೆನ ಮಿಸ್ ಮಾಡಿದ್ರೆ ಅಂದರೆ ಸಸ್ಪೆಂಡ್ ಮಾಡ್ತಾನೆ, ಒಂದು 2 ಅವರು ತಿರ್ಗಾ ಡ್ಯೂಟಿ ಕೊಡೋಲ್ಲ.
ತಿರ್ಗಾ 2 ಅವರ್ ಕಾಯಬೇಕು. 2 ಅವರ್ಗೆ ಇವಾಗ 4 ಗಂಟೆ 3 ಗಂಟೆ ಆಯ್ತು ಅಂದರೆ ಸಂಜೆ 6 ಗಂಟೆ ಮೇಲೆ ಬಾಡಿಗೆನೇ ಇರಲ್ಲ. 5 ಗಂಟೆ 4:15 5 ಗಂಟೆ ಮೇಲೆ ಬಾಡಿಗೆ ಡೌನ್ ಆಗಿಬಿಡುತ್ತೆ ಪೋಟ್ರಲ್ಲಿ. ಮತ್ತು ಅವ್ರ ಹತ್ರ ಎಕ್ಸ್ಟ್ರಾ ಏನೂ ಮಾತಾಡೋಂಗಿಲ್ಲ. ಈಗ ಏನು ಐಟಮ್ ಅಷ್ಟು ಹೇಳಿದ್ರೆ ಕರೆಕ್ಟಾಗಿ ಅಷ್ಟು ಆಗ್ತಾರೆ, ಒಂದೊಂದು ಕಡೆ ಜಾಸ್ತಿ ಆಗ್ತಾರೆ. ಅದೇ ನಾವು ಮಾತಾಡಿದ್ವಿ ಅಂದರೆ ಇವರು ನಮ್ಮ ಹತ್ರ ಆಯಿತು ಅಂದಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವರು ಪಿನ್ನಿಕ್ತಾರೆ, ನನ್ನ ಮಕ್ಳು ಇರ್ತಾರೆ. ಅದರಲ್ಲೂ ಈ ಸೇಟು ಅವರಂತೂ ಇದೇ ಇಲ್ಲ, 1 ರೂಪಾಯಿ ಬಿಚ್ಚಲ್ಲ ಗುರು ಅವರು. ಈ ಸೇಟು ಅವರಂತೂ 1 ರೂಪಾಯಿ 483 ರೂಪಾಯಿ ಇದ್ದರೆ ಕರೆಕ್ಟಾಗಿ 3 ರೂಪಾಯಿ ಚಿಲ್ಲರೆ ಹುಡುಕಿ ಕೊಡ್ತಾರೆ. ಅಂತ ನನ್ನ ಮಕ್ಳು ಇರ್ತಾರೆ. ಏನೊಂದು 7 ರೂಪಾಯಿ ಜಾಸ್ತಿ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಕೊಡೋದೇ ಇಲ್ಲ ಅವರಂತೂ. ಇನ್ನೂ ಏನಾದ್ರು ಕಾಮೆಂಟ್ ಏನೋ ಹೇಳ್ಬೇಕು, ಏನಾದ್ರು ಬೇಕು ಅಂದರೆ ಕಾಮೆಂಟ್ ಹಾಕಿ, ಹೇಳ್ತೀನಿ. ಕೊಟ್ಟರು ಫೈನಲಿ ಎಲ್ಲ ಅನ್ಲೋಡ್ ಆಯ್ತು ಗುರು. ಯಾವುದು ಓಪನ್ ಮಾಡಿಲ್ಲ, ಎಲ್ಲ ಹಂಗೆ ಕೊಟ್ಬಿಟ್ಟಿದ್ವಿ. ಹಾಗೆ ದಾಲ್ತಾ ರುಕೋ ಗಾಡಿ. ಬೇತಾರು ಅವನು ಯಾರೋ ಹೊಸಬ ಹಿಂದಿ ಅವನು. ಮೋಸ್ಟ್ಲಿ ಇವರು ಏನು ಮಾಡ್ತಾರೆ, ನಮ್ಮವರು ತೂಕಕ್ಕೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಕೊಡ್ತಾರೆ. ಯಾರು ನಮಗೆ ಇದುವರೆಗೂ ನಾವು ಕೊಟ್ಟಿರೋದನ್ನ ಹಂಗೆ ಕೊಡ್ಬೇಕು ಹಿಂಗೆ ಕೊಡ್ಬೇಕಂತ ಯಾರು ಹೇಳಿಲ್ಲ. ನಮ್ಮವ್ರು ಅಭ್ಯಾಸ ಮಾಡಿರೋದು ಇದು, ನಾವು ಅದನ್ನ ತಪ್ಪಿಸ್ಬಿಡ್ತಾ ಇದ್ದೀವಿ. ಎಲ್ಲ ಹಾಕೊಳ್ಳೋಣ ಗಾಡಿ. ನಿನ್ನೆ ಮತ್ತೆ JC ರೋಡ್ಗೆ ಹೋಗಿದ್ದೆ. JC ರೋಡ್ಗೆ ಹೋಗಿ ಇದೊಂದು ಚೇಂಜ್ ಮಾಡಿದೆ. ಇದು ಒಂಥರ ಕೈಗೆ ಒಂದು 2 ಸಲ ಹೊಡಿತಾ, ಯಾಕೆ ಇರೋದು ಬೇಡ. ಆಮೇಲೆ ಸ್ಟೇರಿಂಗ್ ಕವರು ತೆಗೆದುಬಿಟ್ಟಾಗಿ ತುಂಬ ಗಲೀಜಾಗಿತ್ತು. ಆಮೇಲೆ ಹೆಡ್ಲೈಟ್ ಅಲ್ಲ ಫಾಗ್ ಲ್ಯಾಂಪು ಅದು ಫಿಕ್ಸ್ ಮಾಡಿದ್ದೀನಿ. ನಾನೇ ತಗೊಬಂದು ನಾನೇ ಮಾಡಿದೆ. ಫ್ರಂಟಿಂದ ಹೆಂಗೆ ಕಾಣುತ್ತೆ ನೋಡಿ ನನ್ನ ಗಾಡಿ. ಈ ಕಡೆ ಜಾಸ್ತಿ ಕಾಣಿಸುತ್ತೆ. ಇದೇನು ಸಿಟಿ ಒಳಗಡೆ ಇದೇ ಸಾಕು ಅನಿಸುತ್ತೆ. ಹೆಡ್ಲೈಟ್ ಏನು ಬೇಡ. ನೈಟಲ್ಲಿ ಪರವಾಗಿಲ್ಲ, ಸುಮಾರಾಗಿ ಹೊಡಿತೈತೆ. ನೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಡೇ ಅಲ್ವಾ, ಅಷ್ಟೊಂದೇನು ಇದು ಕಾಣ್ತಾ ಇಲ್ಲ. ಈಗಲೂ ಆಫ್ ಆನ್ ಮಾಡಿದ್ರೆ ಕಾಣುತ್ತೆ ನೋಡಿ. 1000 ರೂಪಾಯಿ ಅದು ಲೈಟು. ಆಮೇಲೆ ಇದು ಒಂದು 300 ರೂಪಾಯಿ, 1300 ರೂಪಾಯಿ. बहुत ಮಜಾ ಆಯ್ತಾ. ಫೈನಲಿ ಎಲ್ಲ ಮುಗೀತು. ಇವಾಗ ಬಂದ ಅಣ್ಣ. ಟೈಮ್ ನೋಡಿ 6:15. ಈಗ ಹೋಗ್ತಾ ಇದ್ದೀವಿ. ಫಾಗ್ ಲ್ಯಾಂಪ್ ಹಾಕಿದ್ನಲ್ಲ, ಇದರಲ್ಲೇ ಇಷ್ಟು ಬೆಳಕು ಬರ್ತಾ ಇರೋದು. ಹೆಡ್ಲೈಟ್ ಆನ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಫುಲ್ ಒಂಥರ ವಿಷಯಪಲ್ಲಿ ಬಂತೈತಿ ಇವಾಗ ಬೆಳಕು. ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ಬಂದೆ. ಟೈಮ್ ಎಷ್ಟಪ್ಪ ಅಂದರೆ 8:15. ಏನು ಟ್ರಾಫಿಕ್ಕು ಅಂದರೆ ಯಪ್ಪ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮ್ಮ ಏರಿಯಾದಲ್ಲಿ ಜಾತ್ರೆ ಬೇರೆ ನಡೀತೈತೆ, ಕಳ್ಳೆಕಾಯಿ ಪರ್ಸ ಗೊತ್ತಿರುತ್ತೆ ನಿಮ್ಗೆ ಎಲ್ಲರಿಗೂ. ಯಾರ್ಯಾರು ನೋಡಿರಲ್ವೋ, ಜಾತ್ರೆ ನೋಡಿ ಸಖತ್ತಾಗಿ. ಏನು ಜನ ಅಂದರೆ ಒಂದು ಹೆಚ್ಚು ಕಮ್ಮಿ ಸರೌಂಡಿಂಗು ಒಂದು 4 ಕಿಲೋಮೀಟರ್ ಅಷ್ಟು ಫುಲ್ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟು ಫುಲ್ ಅಂಗಡಿಗಳು, ಜನ ಸಾಗರ. ಈ ರೋಡ್ ಏನು ನೋಡ್ತಾ ಇದ್ದೀರಾ, ಒಂದು ಚೂರು ಜಾಗ ಇರಲ್ಲ, ಯಾವ ಗಾಡಿನೂ ಬಿಡಲ್ಲ ಇಲ್ಲಿ. ಈಗಾಗಲೇ ನೋಡಿ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. 23 ಸ್ಟಾರ್ಟ್ ಆಗೋದು. ಇವತ್ತು 21, 23ರಿಂದ 26 ತನಕ ನೋಡಿ. ಎಲ್ಲ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಮೈನ್ ಜಾತ್ರೆ ನಡೆಯೋದು. ಬಸವನಗುಡಿ. ಯಾರ್ಯಾರು ಜಾತ್ರೆ ನೋಡಿಲ್ವಾ, ದಯವಿಟ್ಟು ಜಾತ್ರೆಗೆ ಬನ್ನಿ. ನಮ್ಮ ಕಡೆಯಿಂದ ಒಂದು ಇದು ಆದ್ರೆ ಸಿಗಮ್ಮ ನೋಡಿ. ಇವೆಲ್ಲ ಅಂಗಡಿಗಳೇ, ಒಂಚೂರು ಜಾಗ ಇರಲ್ಲ. ಈ ಡಿವೈಡರ್ ಇದೆಯಲ್ಲ, ಡಿವೈಡರ್ ಹತ್ರನೂ ಅಂಗಡಿಗಳು ಹಾಕತ್ತಾರೆ. ಫುಲ್ ಎಷ್ಟು ರಶ್ ಆಗ್ಬಿಡುತ್ತೆ ಅಂದ್ರೆ ಅಪ್ಪ. ನೋಡಿ ಇಲ್ಲಿ ಜಿಗಿ ಅಂತಿದೆಯಲ್ಲ ಲೈಟ್ಗಳು, ಅಲ್ಲೇ ಮೈನ್ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ. ಎಷ್ಟು ಅಂಗಡಿಗಳು ಇವೆ, ಏನಿಲ್ಲ ಅಂಗಡಿಗಳು. ಅಯ್ಯೋ, ಇನ್ನು ಎಷ್ಟು ಅಂಗಡಿ ಹಾಕ್ತಾರೆ ಗೊತ್ತಾ.
ಫುಲ್ ಜೈಂಟ್ ವೀಲು ಎಲ್ಲ 3 ಕಡೆ ಹಾಕೋರೆ ಈ ಸಲ ಸ್ಟ್ರೈಟ್ ಅಲ್ಲಿ ಇದೆಯಲ್ಲ ಆ ದೇವಸ್ಥಾನ ಪಕ್ಕದಲ್ಲಿ ಒಂದ್ ಕಡೆ ಹಾಕೋರೆ. ಇನ್ ನಮ್ಮ ಅಂಗಡಿ ಹತ್ರನೇ, ನಮ್ಮ ಅಂಗಡಿ ಆಪೋಸಿಟ್ ಅಲ್ಲಿ ಒಂದು, ಇದ್ ಬಿಟ್ರೆ ಇನ್ನೊಂಚೂರು ಹಿಂದ್ಗಡೆನೆ ಒಂದು ಗ್ರೌಂಡ್ ಇದೆ, ಗ್ರೌಂಡ್ ಅಲ್ಲೂ ಹಾಕೋರೆ. ಬನ್ನಿ, ಯಾರಾದ್ರೂ ಜಾತ್ರೆ ನೋಡಿಲ್ಲ ಅಂದ್ರೆ ದಯವಿಟ್ಟು ಬನ್ನಿ. ಮತ್ತೆ ಇಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಿ, ನಿಮ್ಮಿಂದ ನಾನು ಕಲ್ತ್ಕೊತೀನಿ ಸ್ವಲ್ಪ. ಇಷ್ಟ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.